ಹಾವೇರಿ ಟಿಕೆಟ್ನ ಆಕಾಂಕ್ಷಿಯಾಗಿದ್ರು ಈಶ್ವರಪ್ಪ ಅವರ ಪುತ್ರ. ಬಟ್ ಟಿಕೆಟ್ ಕೈ ತಪ್ತಾ ಇದ್ದ ಹಾಗೆ ಈಶ್ವರಪ್ಪ ಅವರ ಮುನಿಸು ಮುಂದುವರಿತಾ ಇದೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಶ್ವರಪ್ಪ ಅವರನ್ನ ಸಮಾಧಾನ ಮಾಡೋದಕ್ಕೆ ಹಲವು ಸುತ್ತಿನ ಕಸರತ್ತುಗಳು ಕೂಡ ಆಗ್ತಾ ಇದೆ. ಹೈಕಮಾಂಡ್ ವಿರುದ್ಧ ತಮ್ಮ ಸಿಟ್ಟನ್ನ ಪ್ರದರ್ಶಿಸ್ತಾ ಇದ್ದಾರೆ ಈಶ್ವರಪ್ಪ ಅನ್ನೋದು ತಿಳಿದು ಬರ್ತಾ ಇದೆ. ಹೀಗಾಗಿ ಅವರನ್ನ ತಣ್ಣಗ್ ಮಾಡೋದು ತುಂಬಾ ಅನಿವಾರ್ಯ ಆಗಿದೆ ಬಿಜೆಪಿ ಹೈಕಮಾಂಡ್ಗೆ. ಮಗ ಕಾಂತೇಶ್ಗೆ ಎಂಎಲ್ಸಿ ಮಾಡೋದಾಗಿ ಭರವಸೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದರ ಬೆನ್ನಲ್ಲೇ ನಾಳೆ ಬೆಂಬಲಿಗರ ಸಭೆಯನ್ನ ಈಶ್ವರಪ್ಪ ಅವರು ಕರೆದಿರೋದು ಗೊತ್ತಾಗ್ತಾ ಇದೆ. ಈಶ್ವರಪ್ಪ ಅವರ ಸಮಾಧಾನಕ್ಕೆ ಯಡಿಯೂರಪ್ಪ ಅವರು ಕೂಡ ಮುಂದಾಗಿದ್ದಾರೆ. ಈಶ್ವರಪ್ಪ ಅವರ ಮಗನನ್ನ ಎಂಎಲ್ಸಿ ಮಾಡೋದಕ್ಕೆ ತೀರ್ಮಾನಿಸಲಾಗಿದೆ, ಎಲ್ಲವೂ ಸರಿ ಹೋಗುತ್ತೆ ಅಂತ ಯಡಿಯೂರಪ್ಪ ಅವರು ಹೇಳ್ತಾ ಇದ್ದಾರೆ. ಆಂತರಿಕ ಬೇಗುದಿ, ಟಿಕೆಟ್ ಹಂಚಿಕೆಯ ನಂತರ ಸ್ಫೋಟ ಆಗಿದೆ ಬಿಜೆಪಿಯಲ್ಲಿ. ಈಶ್ವರಪ್ಪನವರು ಮಾತಾಡಿದ್ರು, ನಮ್ಗೆ ಯಡಿಯೂರಪ್ಪ ಕೊಟ್ಟ ಮಾತಿನಂತೆ ನಡೆದುಕೊಳ್ಳಿಲ್ಲ ಅನ್ನೋ ಮಾತನ್ನ ನಿನ್ನೆ ಹೇಳಿದ್ರು. ಅವ್ರ ಜೊತೆ ಮಾತಾಡ್ತೇನೆ, ಅವರು ಸರಿ ಹೋಗ್ತಾರೆ. ಅವ್ರ ಮಗನಿಗೆ ಎಂಎಲ್ಸಿ ಮಾಡಬೇಕು ಅಂತ ಏನೋ ಡೆಲ್ಲಿ ಅವರು ಯೋಚನೆ ಮಾಡ್ತಾ ಇದ್ದಾರೆ, ಎಲ್ಲ ಸರಿ ಹೋಗುತ್ತೆ. ನಮ್ಮ ಫ್ರೆಂಡ್ ಈಶ್ವರಪ್ಪನವರು ಮಾತಾಡಿದ್ರು, ನಮ್ಗೆ ಯಡಿಯೂರಪ್ಪ ಕೊಟ್ಟ ಮಾತಿನಂತೆ ನಡೆದುಕೊಳ್ಳಿಲ್ಲ ಅನ್ನೋ ಮಾತನ್ನ ನಿನ್ನೆ ಹೇಳಿದ್ರು. ಅವ್ರ ಜೊತೆ ಮಾತಾಡ್ತೇನೆ, ಅವರು ಸರಿ ಹೋಗ್ತಾರೆ. ಅವ್ರ ಮಗನಿಗೆ ಎಂಎಲ್ಸಿ ಮಾಡಬೇಕು ಅಂತ ಏನೋ ಡೆಲ್ಲಿ ಅವರು ಯೋಚನೆ ಮಾಡ್ತಾ ಇದ್ದಾರೆ, ಎಲ್ಲ ಸರಿ ಹೋಗುತ್ತೆ. ಯಡಿಯೂರಪ್ಪ ಅವರ ಮುಂದೆ ಈಶ್ವರಪ್ಪ ಅನ್ನುವಂತಹ ಒಂದು ದೊಡ್ಡ ಸವಾಲಿದೆ. ಆ ಸವಾಲನ್ನ ನಾವು ಸ್ವೀಕರಿಸಿ ಅದನ್ನ ಸರಿ ಮಾಡ್ತೀವಿ ಅನ್ನೋ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬಟ್ ಇದರ ಬೆನ್ನಲ್ಲೇ ನಾಳೆ ಬೆಂಬಲಿಗರ ಸಭೆ ಕರೆದಿರೋದ್ರಿಂದ ನಾಳೆ ಏನ್ ಡಿಸಿಷನ್ ಅನ್ನ ತಗೊಳ್ತಾರೆ? ಬಿಕಾಸ್ ಇಲ್ಲಿ ತನಕ ಅವರು ಪಕ್ಷದ ವಿರುದ್ಧ ಇರ್ಬೋದು, ಹೈಕಮಾಂಡ್ ನಿರ್ಧಾರಗಳ ವಿರುದ್ಧ ಇರ್ಬೋದು, ಈಶ್ವರಪ್ಪ ಅವರು ರೆಬಲ್ ಆಗಿರ್ಲಿಲ್ಲ, ನಿಷ್ಠೆಯನ್ನು ತೋರಿಸಿದ್ರು. ಬಟ್ ಈಗ ರಿಸಲ್ಟ್ ಸಿಕ್ಕಿಲ್ಲ, ನಿವೃತ್ತಿಯ ಸೌಲಭ್ಯ ಸಿಕ್ಕಿಲ್ಲ ಅನ್ನುವಂತಹ ಬೇಸರ ಅವರಲ್ಲಿ.